ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕ್ರೈಮ್ ಡೈರಿ. ನಾನು ನವಿತಾ ಜೈನ್. ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್, ಲಾಡ್ಜ್, ಅರಣ್ಯದಲ್ಲಿ ಅಟ್ಟಹಾಸ, ಬಾಯಿಗೆ ಪ್ಲಾಸ್ಟರ್, ಕಣ್ಣಿಗೆ ಬಟ್ಟೆ ಕಟ್ಟಿ ಹೊತ್ತೊಯ್ದ ಕಿರಾತಕ ಗ್ಯಾಂಗ್, ನಿಧಿ ಮೇಲೆ ಕಣ್ಣು, ಬೆಟ್ಟದಲ್ಲಿ ಟಾರ್ಚರ್, ಸುಪಾರಿ, ಸಿಕ್ಕಿದ ಹೇಗೆ ನಿಧಿ ನೀಚರು. ಇದುವೇ ಈ ಹೊತ್ತಿನ ಕ್ರೈಮ್ ಡೈರಿ. ಆತ ಯಾವುದೇ ಆತಂಕವಿಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದ. ಆದರೆ ಬೆಳಗ್ಗೆ ಕೋಳಿ ಕೂಗ್ತಿದ್ದಂತೆ ಆ ವ್ಯಕ್ತಿ ಕಣ್ಣು ಬಿಟ್ಟು ನೋಡಿ ಬೆದರಿ ಹೋಗಿದ್ದ. ಯಾಕಂದ್ರೆ ಮನೆಯಲ್ಲಿ ನಿದ್ದೆಗೆ ಜಾರಿದ್ದವನು ಮುಂಜಾನೆ ಹೊತ್ತಿಗೆ ಕಾಡಿನೊಳಗಿರೋ ಬೆಟ್ಟವೇರಿ ಕೂತಿದ್ದ. ಅರೆ, ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಎದ್ದು ಕೂತವನ ಮುಂದೆ ಬಂದಿದ್ದು ಕಿಡ್ನಾಪರ್ಸ್. ಆ ಕಿಡ್ನಾಪರ್ಸ್ ಬೆಟ್ಟದಲ್ಲಿ ಆಡಿದ್ದು ನಿಧಿಯಾಟ. ಇಷ್ಟಕ್ಕೂ ಏನಿದು ಬೆಟ್ಟದಲ್ಲಿ ನಡೆದ ನಿಧಿಯಾಟ? ಪೊಲೀಸರ ರೋಚಕ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ, ನೋಡಿ. ಬಂದು ಹಂಗೆ ಬಾಯಿ ಪ್ಯಾಚ್ ಹಾಕಿ ನಾನು ಹಂಗೆ ಸಡನ್ಲೇ ಕೈ ಕಾಲು ಹಿಡ್ದು ಮ್ಯಾಕ್ ಎತ್ತಿದ್ರು. ಎತ್ತಿದ ತಕ್ಷಣ ನಾನು ಚೀರಾಡಕ್ಕಂತ ಇದನ್ನು ಮಾಡಿದೆ. ಬಾಯಿ ಇದ್ದಿಲ್ಲ, ಹಿಂಗೆ ಒಳಗೆ ಹಾಕಿ ನನ್ನ ಆಚಕೊಬ್ರು ಈಚಕೊಬ್ರು ಕುಂತ್ಕೊಂಡು ನಡಕ್ಕೆ ತಗೊಂಡು ಹೋಗ್ಬಿಟ್ರು ಸರ. ಸೀದಾ ಸಿಂಧನೂರು ಹೋಗಿ ಸೀದಾ ಇದ್ರಿ ಮಾನವಿಗೆ ಹೋಗಿಂದ ಸೀದಾ ಲಾಡ್ಜಿನ್ಯಾಗ ಹೋಗಿ ಹಾಕಿಬಿಟ್ರಿ ನಮ್ಮನ್ನ. ಆಮೇಲೆ ಕಣ್ಣು ಕಡ್ತಿದ್ರಿ ಅವರು. ಆತ ಮುಂದೆ ಕೊಯ್ಯ ಮುಂದೆ ಅದು ಯಾಚಕ್ ಅನ್ನೋದು ಗೊತ್ತಾಗ್ತಿಲ್ಲ. ಗುಡ್ದಾಕ ಹೋದ ಬಿಡ್ತಿದ್ರು ನೋಡ್ರಿ. ಅಬ್ಬಬ್ಬಾ, ನೋಡಿದ್ರ, ಕೇಳಿಸ್ಕೊಂಡ್ರ? ಈತನ ಮಾತನ್ನ ನಿದ್ದೆ ಮಾಡ್ತಿರೋವಾಗ್ಲೇ ಎತ್ತಾಕೊಂಡು ಹೋದ್ರು. ಬಿಡಿಸ್ಕೊಳ್ಳೋಕ್ ನೋಡ್ದೆ, ಆದ್ರೂ ಬಿಡ್ಲಿಲ್ಲ. ಕಾರ್ನಲ್ಲಿ ಕೂರಿಸ್ಕೊಂಡು ಹೊರಟೇ ಬಿಟ್ರು. ಸೀದಾ ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬೆಟ್ಟಕ್ಕೆ ಎಳ್ಕೊಂಡು ಹೋಗಿದ್ರು ಅಂತ ಈ ವ್ಯಕ್ತಿ ಏನೆಲ್ಲ ನಡೀತು ಅಂತ ಹೇಳ್ತಾನೆ. ಈತನ ಮಾತು ಕೇಳ್ತಾಗಿದ್ರೆ ಸಿನಿಮಾ ಸ್ಟೋರಿಯೇ ನೆನಪಿಗೆ ಬರುತ್ತೆ ಕಣ್ರಿ. ಸಿನಿಮಾದಲ್ಲಿ ಹೇಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾರೋ ಅದೇ ರೀತಿ ಈತನನ್ನು ಕರ್ಕೊಂಡು ಹೋಗಿದ್ರಂತೆ. ಈತನನ್ನ ನೋಡ್ತಿದ್ರೆ ಯಾತಕ್ಕಾಗಿ ಈತನನ್ನ ಕಿಡ್ನಾಪ್ ಮಾಡಿದ್ರು, ಈತನ ಬಳಿ ಅಂಥದ್ದೇನಿದೆ ಅನ್ನೋ ಪ್ರಶ್ನೆ ಮೂಡತ್ತೆ. ಆ ಪ್ರಶ್ನೆಗೆ ಉತ್ತರ ಹುಡುಕೊಂಡು ಹೋದಾಗ ಹೊರ ಬಂದಿದ್ದು ನಿಧಿ ರಹಸ್ಯ. ರಾತ್ರೋರಾತ್ರಿ ಈತ ಸಾಹುಕಾರನಾದ ಕಹಾನಿ. ಆ ನಿಧಿ ಆಟವೇನು? ಈ ವ್ಯಕ್ತಿಯ ಕಿಡ್ನಾಪ್ ಹಿಂದೆಗಿರೋ ನಿಧಿ ಸತ್ಯವೇನು? ನೋಡೋಕೆ ಬಡಪಾಯಿಯಂತಿರೋ ಈ ವ್ಯಕ್ತಿ ಅದ್ ಹೇಗೆ ರಿಚ್ ಮ್ಯಾನ್ ಆದ? ಅದ್ಯಾಕೆ ಈತನನ್ನ ಎತ್ತಾಕೊಂಡು ಹೋಗಿದ್ರು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಈ ಸ್ಟೋರಿಯ ವಿಲನ್ಗಳನ್ನ ನೋಡ್ಬಿಡಿ. ಚೆಕ್ ಶರ್ಟ್ ಹಾಕೊಂಡು ಲುಕ್ ಕೊಡ್ತಾಗಿರೋ ಈ ಓತಿಕೇತನ ಹೆಸರು ಆಂಜನೇಯ. ರಾಯಚೂರು ಜಿಲ್ಲೆಯ ಮಾನ್ವಿಯ ಸಂಗಾಪುರ ಗ್ರಾಮದ ನಿವಾಸಿ. ಮತ್ತೊಬ್ಬ ಗವಿಘಟ್ಟದ ನಿವಾಸಿ ರಮೇಶ. ಇನ್ನೊಬ್ಬ ರಾಯಚೂರು ನಗರದ ನಿವಾಸಿ ಮಾರುತಿ. ಈ ಮೂವರು ಕಿರಾತಕರ ಲೀಡರ್, ಮಾಸ್ಟರ್ ಮೈಂಡ್. ಟಾರ್ಗೆಟ್ ಕೊಟ್ಟಿದ್ದ ಕಿಂಗ್ ಪಿನ್ ಒಬ್ಬನಿದ್ದಾನೆ. ಆ ಪುಡಾಂಗು ಈತನೇ ನೋಡಿ. ಹೆಸರು ಶೇಖರ ಗೌಡ. ಇವನ ನೋಡೋಕೆ 4 ಜನರಿಗೆ ಬುದ್ಧಿ ಹೇಳೋ ರೀತಿ ಇದ್ದಾನೆ. ಊರಲ್ಲಿ ನ್ಯಾಯ ಪಂಚಾಯಿತಿಯಲ್ಲಿ ಕೂರುವಂತಹ ವ್ಯಕ್ತಿಯಂತೆ ಕಾಣಿಸ್ತಾನೆ. ಇದೀಗ ಈ ಮೂತಿಯೇ ಕ್ರೈಮ್ ಎಪಿಸೋಡ್ ಆಗೋಗಿದ್ದಾನೆ. ರಾಯಚೂರು ಜಿಲ್ಲೆಯ ರಾಮತ್ನಾಳ್ ಗ್ರಾಮದ ಈ ಶೇಖರ್ ಗೌಡನ ಸಂಚು ಕೇಳಿ ಇಡೀ ಊರಿಗೆ ಊರೇ ಬೆಚ್ಚಿ ಬಿದ್ದಿದ್ದಾರೆ. ಇವನೆಂತಹ ಪ್ಲಾನ್ ಮಾಡಿದ್ದ ಅಂತ ಮಾತನಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ತಮ್ಮದೇ ಗ್ರಾಮದ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿಸಿ ಈಸಿಯಾಗಿ ದುಡ್ಡು ಮಾಡೋಕ್ ಹೋಗಿದ್ದ. ಇವನ ಪ್ಲಾನ್ ಕೂಡ ಸಕ್ಸಸ್ ಆಗಿತ್ತು. ಆದರೆ ಇನ್ನೇನು ಕೈಗೆ ಹಣ ಬರಬೇಕು ಅನ್ನೋ ಅಷ್ಟರಲ್ಲದೆ ಕ್ಲೈಮ್ಯಾಕ್ಸ್ ಮುಗಿಸೋ ಕ್ಷಣದಲ್ಲದೆ ತಗಲಾಕೊಂಡಿದ್ದಾನೆ.
ನಿಧಿಗಿದೆ ಅಂತ ಕೊಟ್ಟಿದ್ದ ಸುಪಾರಿ. ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ಆಗೋದ ಅಬ್ಬೆ ಪಾರೆ. ಗಿಲ್ದಿ ನನ್ನನ್ನ ಎತ್ತಾಕೊಂಡು ಹೋದ್ರು, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಅಂತ ಹೇಳ್ತಿರೋ ಈ ವ್ಯಕ್ತಿಯ ಹೆಸರು ಬಸವರಾಜ್ ಅಂತ. ರಾಯಚೂರು ಜಿಲ್ಲೆಯ ರಾಮತ್ನಾಳ್ ಗ್ರಾಮದ ನಿವಾಸಿ. ಮದುವೆಯಾಗಿ ಮಕ್ಕಳಿದ್ದಾರೆ. ಈತನ ಹೆಸರಲ್ಲಿ ಸಾಕಷ್ಟು ಜಮೀನಿದೆ. ಹೀಗಿದ್ರು ತನ್ನ ಬಳಿ ಏನೂ ಇಲ್ಲದಂತೆ ಜೀವನ ಮಾಡ್ತಿದ್ದ. ದುಡ್ಡಿದೆ, ಜಮೀನಿದೆ ಅಂತ ತೋರಿಸಿಕೊಂಡಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಈ ಬಸವರಾಜ್ ತಲೆಗೆ ಕೂಡಿಟ್ಟು ಎದೆ ಮೇಲ್ ಹಾಕೊಂಡ್ ಏನು ಮಾಡುವುದು ಅಂತ ದಿಲ್ದಾರಾಗೆ ಖರ್ಚು ಮಾಡೋಕೆ ಮುಂದಾಗಿದ್ದ. ಕಂಪ್ಲೀಟ್ ಬದಲಾಗಿ ಹೋಗಿದ್ದ. ಕಾರೊಂದನ್ನ ಖರೀದಿಸಿ ಓಡಾಡ್ಕೊಂಡಿದ್ದ. ಆದ್ರೆ ಊರಿನ ಜನರಿಗೆ ಬೇರೆ ರೀತಿಯಲ್ಲದೆ ಮೆಸೇಜ್ ಹೋಗಿತ್ತು. ಬಸವರಾಜ್ಗೆ ನಿಧಿ ಸಿಕ್ಕಿದೆ, ಆ ನಿಧಿ ಹಣದಿಂದಲೇ ಹಿಂಗೆ ಫುಲ್ ದುನಿಯಾ ಮಾಡ್ತಿದ್ದಾನೆ ಅನ್ನೋ ಚರ್ಚೆ ಶುರುವಾಗತ್ತೆ. ಯಾವಾಗ ನಿಧಿ ಅನ್ನೋದು ಈ ಖತರ್ನಾಕ್ ಶೇಖರ್ ಗೌಡನ ಕಿವಿಗೆ ಬಿತ್ತು, ಆ ನಿಧಿಯನ್ನ ಮಾರಾಟ ಮಾಡಿ ಎಂಜಾಯ್ ಮಾಡ್ತಿದ್ದಾನೆ ಅಂತ ಈ ಶೇಖರ್ ಗೌಡ ಅಂದುಕೊಂಡೋಗೇನೋ. ಆಂಜನೇಯ, ರಮೇಶ, ಮಾರುತಿಗೆ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡುವಂತೆ ಸುಪಾರಿ ನೀಡಿದ್ದ. ಬರೋ ದುಡ್ಡಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಣ್ಣು ತಿನ್ನುವಂತಹ ಪ್ಲಾನ್ ಮಾಡಿದ್ದ. ಇದರಿಂದಾಗೆ ಈ ತ್ರಿಮೂರ್ತಿಗಳು ಸಿನಿಮಾ ಸ್ಟೈಲ್ನಲ್ಲಿ ಬಸವರಾಜ್ನನ್ನ ಕಿಡ್ನಾಪ್ ಮಾಡ್ತಾರೆ. ಮಧ್ಯರಾತ್ರಿ ಹೊತ್ತು ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್. ಅದು ಕಳೆದ ಜುಲೈ 27ನೇ ತಾರೀಕು ಮಧ್ಯರಾತ್ರಿ ಹೊತ್ತು. ಇಡೀ ಊರಿನ ಜನ ನಿದ್ದೆ ಮಾಡ್ತಿರುವ ಹೊತ್ತಲ್ಲೇ ಬಿಳಿ ಬಣ್ಣದ KA01 NC 8739 ನಂಬರಿನ ಇದೇ ಕಾರು ಬಂದು ನಿಂತಿತ್ತು. ಆ ಕಾರಿನಿಂದ ಇಳಿದ ಮೂವರು ಕಿರಾತಕರು ಮೆಲ್ಲಗೆ ಬಸವರಾಜ್ ಮನೆಗೆ ನುಗ್ತಾರೆ. ಚೂರೇ ಚೂರು ಸದ್ದು ಮಾಡದಂತೆ ಹೆಜ್ಜೆ ಹಾಕುತ್ತಾ ಬಸವರಾಜ್ ಮಲಗಿದ್ದ ಕೋಣೆಗೆ ಹೋಗ್ತಾರೆ. ನಂತರ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕ್ಷಣ ಮಾತ್ರದಲ್ಲೇ ಬಸವರಾಜ್ ನನ್ನ ಕಿಡ್ನಾಪ್ ಮಾಡ್ತಾರೆ. ಬಂದು ಹಂಗೆ ಬಾಯಿ ಪ್ಯಾಚ್ ಹಾಕಿ ನನ್ನ ಹಂಗೆ ಸಡನ್ಲೇ ಕೈ ಕಾಲು ಹಿಡ್ದು ಮ್ಯಾಕ್ ಎತ್ತಿದ್ರು. ಎತ್ತಿದ ತಕ್ಷಣನ ನಾನು ಚೀರಾಡಕ್ಕಂತ ಇದನ್ನು ಮಾಡಿದೆ. ಬಾಯಿ ಇದ್ದಿಲ್ಲ, ಪಟ್ನ ಪ್ಯಾಚ್ ಕಿತ್ಕೊಂಡು ಚೀರಾಡಿ ಅವ್ರ ಕೂಡ ಕುಸ್ತಿ ಮಿಸ್ತಿ ಬಿದ್ದು ಅಷ್ಟಾದ್ರೂ ಬಿಡ್ಲಿಲ್ಲ. ಅವರು ಬಿಡ್ಲಾರ್ದಂಗೆ ಹಂಗೆ ಕಾರ್ನ್ಯಾಗ ಕದ ತೆಗೆದು ಹಂಗೆ ಒಳಗೆ ಹಾಕಿ ನನ್ನ ಆಚಕೊಬ್ರು ಕುಂತ್ಕೊಂಡು ನಡಕ್ಕೆ ತಗೊಂಡು ಒಯ್ಬಿಟ್ರು ಸರ. ಹೋದ ಮ್ಯಾಕ ಸೀದಾ ಇದು ರೀ, ಅದು ಯಾವ್ರು ಅಂತಂದ್ರೆ ಕಿಲೋಮೀಟರ್ ಕ್ರಾಸ್ ದಾಟಿಂದ ನಾನು ಹೋಗಿ ಬಟ್ಟೆ ಹಾಕಿದ್ರು. ಡಾಡ್ಜ್ ಅರಣ್ಯ ಬೆಟ್ಟ ವ್ಯಕ್ತಿಗೆ ತೋರಿಸಿದ್ರು ನರಕ. ಮಧ್ಯರಾತ್ರಿ ಹೊತ್ತಲ್ಲದೆ ಬಸವರಾಜ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ ಈ ಮೂವರು ಐನಾತಿಗಳು ಸೀದಾ ಮಾನ್ವಿಗೆ ಹೋಗಿದ್ದಾರೆ. ಮಾನ್ವಿಯಲ್ಲದೆ ಒಂದು ಲಾಡ್ಜ್ನಲ್ಲಿ ಆ ದಿನ ರಾತ್ರಿ ಇಡೀ ಕೂಡ್ ಹಾಕಿದ್ದಾರೆ. ಮಾರನೇ ದಿನ ಈ ಹಳೆ ಬ್ಲಾಕ್ ಅಂಡ್ ವೈಟ್ ಸಿನಿಮಾದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ಯುವ ಗ್ಯಾಂಗ್ನಂತೆಯೇ ಬಸವರಾಜ್ ಕಣ್ಣಿಗೆ ಬಟ್ಟೆ ಕಟ್ಟಿ ಮಾನ್ವಿಯ ಅರಣ್ಯ ಪ್ರದೇಶದಲ್ಲಿರೋ ಬೆಟ್ಟಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿ ಇವನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಬೆಟ್ಟಕ್ಕೆ ಹೋಗೋ ತನಕ ಬಸವರಾಜ್ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ಬಿಚ್ಚಿರ್ಲಿಲ್ಲ. ಬೆಟ್ಟದಲ್ಲಿ ಕಣ್ಣಿಗೆ ಕಟ್ಟಿರೋ ಬಟ್ಟೆ ತೆಗೆದು 3 ದಿನಗಳ ಕಾಲ ಟಾರ್ಚರ್ ಕೊಟ್ಟಿದ್ದಾರೆ. ಮನ ಬಂದಂತೆ ಥಳಿಸಿದ್ದಾರೆ. ಕಾರಿಗೆ ಕರೆಂಟ್ ಶಾಕ್ ಕೊಟ್ಟು ಬಡಿದಿದ್ದಾರೆ. 50 ಲಕ್ಷ ರೂಪಾಯಿ ಇಲ್ಲಿಗೆ ಬಂದ್ರೇನೆ ನೀನು ಜೀವಂತವಾಗಿ ಮನೆಗೆ ವಾಪಸ್ ಹೋಗೋದು, ಅಲ್ಲಿಯ ತನಕ ನಿನ್ನನ್ನ ಬಿಡಲ್ಲ ಅಂತ ಕಿರಾತಕರು ಟಾರ್ಚರ್ ಕೊಟ್ಟಿದ್ರು. ಹೀಗಾಗಿ ಬಸವರಾಜ್ ಪತ್ನಿ ಅಮರವ್ವನಿಗೆ ಕರೆ ಮಾಡಿ ಹಣ ಕೊಡುವಂತೆ ಕೇಳಿದ್ದ. ಹೆಂಡತಿ ಬಳಿ ಹಣ ತರುವಂತೆ ಈ ಬಸವರಾಜ್ ಗೋಳಾಡ್ಕೊಂಡಿದ್ದ. ಜಮೀನು ಮಾರಾಟ ಮಾಡಿಬಿಟ್ಟು ಹಣ ಕೊಡುವಂತೆ ಬಸವರಾಜ್ ಹೆಂಡತಿಗೆ ತಿಳಿಸಿದ್ದ. ಒಳ್ಳೆ 9:30ಗೆ ಅವ್ರು ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿಗೆ 50 ಲಕ್ಷ ರೆಡಿ ಮಾಡ್ರಿ, ಹಂಗಾದ್ರೆ ಬಿಡ್ತೀವಂದ್ರೆ. ಯವ್ವ 50 ಲಕ್ಷ ರೂಪಾಯಿ ಏನು ಮಾಡಿ ಕೊಡ್ಬೇಕು, ಏನಿಲ್ಲ, ನಾವೇನು ಮಾಡಿ ತಪ್ಪು ಹಂಗೆ ಹೆಂಗೆ ಅಂತ ಅಂದಷ್ಟು ನಾವು ಹಿಂಗೆ ಅಲಾರ ಮಾರಿದ್ರೆ ಅಗಂದಾಗ ಬರ್ತಾವ ರೊಕ್ಕ ಅಂದ್ರೂ ಒಟ್ಟು ಇಲ್ಲ. ಅವ್ರು 50 ಲಕ್ಷ ಆಗ್ಲಿಕ್ರ 30 ಲಕ್ಷ ಆಗ್ಲಿಕ್ಕೆ 20 ಲಕ್ಷ ಒಟ್ಟು ರೊಕ್ಕದ ಮೇಲೆ ಅದು ಮಾಡಕ್ಕೆ ಕುಂತ್ಬಿಟ್ರಿ. ಯಾವಾಗ ಕಿಡ್ನಾಪರ್ಸ್ಗಳಿಂದ ಕರೆ ಬಂದಿತ್ತು
ಆಗ ಇಡೀ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಕಿಡ್ನಾಪರ್ಸ್ಗೆ ನಡುಕ ಶುರುವಾಗಿತ್ತು. ಯಾಕಂದ್ರೆ ಬಸವರಾಜ್ನ ಹೆಂಡತಿ ಗಾಬರಿಗೊಂಡು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ಲು. ಪೊಲೀಸರು 2 ತಂಡ ಮಾಡಿಕೊಂಡು ತನಿಖೆಗೆ ಇಳಿದಿದ್ರು. ಒಂದು ತಂಡ ಊರಿನ ಗ್ರಾಮಕ್ಕೆ ಹೋಗಿ ಮಾಹಿತಿ ಕಲೆ ಹಾಕುವ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಮತ್ತೊಂದು ತಂಡ PSI ವೆಂಕಟೇಶ್ ಮಾಡಗಿರಿ ನೇತೃತ್ವದಲ್ಲಿ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡ್ಕೊಂಡು ಹೋಗೋಕೆ ಮುಂದಾಗಿತ್ತು. ಈ ವಿಷಯವನ್ನ ಗ್ಯಾಂಗ್ ಲೀಡರ್ ಶೇಖರ್ ಗೌಡ ಕಿಡ್ನಾಪರ್ಸ್ಗೆ ಮೆಸೇಜ್ ಮಾಡಿ ತಿಳಿಸಿದ್ದ. ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ, ಹುಷಾರು ಅಂತ ಮಾಹಿತಿ ಕೊಟ್ಟಿದ್ದ. ಇಲ್ಲಿಂದ ಕಿಡ್ನಾಪರ್ಸ್ ಮತ್ತೊಂದು ಆಟ ಶುರು ಹಚ್ಕೊಂಡಿದ್ರು. ಹಣ ತೆಗೆದುಕೊಂಡು ಬರುವಂತೆ ಹೇಳುವಂತ ಬಸವರಾಜ್ಗೆ ಟಾರ್ಚರ್ ಕೊಟ್ಟಿದ್ರು. ಬೆಟ್ಟದ ಮೇಲೆಗೆ ಕೂತ್ಕೊಂಡು ಹಣಕ್ಕಾಗಿ ಡಿಮ್ಯಾಂಡ್ ಇಡ್ತಿದ್ರು. ಆಗ ಬಸವರಾಜ್ನ ಪತ್ನಿ ಹಣ ಕೊಡ್ತೀನಿ, ಸ್ವಲ್ಪ ಟೈಮ್ ಬೇಕು ಅಂತ ಫೋನ್ನಲ್ಲಿ ಮಾತನಾಡ್ಕೊಂಡೇ ಇದ್ರು. ಆದರೆ ಪೊಲೀಸರಿಗೆ ಕಿಡ್ನಾಪರ್ಸ್ ಬಳಸಿದ ಫೋನ್ ನಂಬರ್ ಪ್ಲಸ್ ಪಾಯಿಂಟ್ ಆಗಿತ್ತು. ಯಾಕಂದ್ರೆ ಯಾವ ನಂಬರ್ನಿಂದ ಕರೆ ಬಂದಿದೆ, ಆ ನಂಬರ್ ಟವರ್ ಲೊಕೇಶನ್ ಎಲ್ಲಿದೆ ಅಂತ ಟ್ರೇಸ್ ಮಾಡ್ಕೊಂಡು ಹೊರಟಿದ್ರು. ಅಷ್ಟೊತ್ತಿಗಾಗಲೇ ಕಿಡ್ನಾಪರ್ಸ್ ಬಸವರಾಜ್ನನ್ನ ಬಿಟ್ಟು ಎಸ್ಕೇಪ್ ಆಗೋ ಪ್ಲಾನ್ ಮಾಡಿದ್ರು. ಕ್ಲೈಮ್ಯಾಕ್ಸ್ ನಲ್ಲಿ ತಗಲಾಕೊಂಡ್ರು ಮೂವರು ಕಿಡ್ನಾಪರ್ಸ್. ಪೊಲೀಸರು ಬರ್ತಿದ್ದಾರೆ ಅನ್ನೋದನ್ನ ತಿಳಿದುಕೊಂಡಿದ್ದ ಕಿಡ್ನಾಪರ್ಸ್ ಬಸವರಾಜ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಮನೆಗೆ ಹೋಗಿ ದುಡ್ಡು ಅರೇಂಜ್ ಮಾಡಿ ತಂದುಕೊಡು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೀಗೆ ಕಿಡ್ನಾಪ್ ಮಾಡಿ ಸಾಯಿಸಿ ಬಿಡ್ತೀವಿ ಅಂತ ಹೇಳಿದ್ರು. ಮೊದಲೇ ಜೀವ ಉಳಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಿದ್ದ ಬಸವರಾಜ್ ದುಡ್ಡು ತಂದು ಕೊಡೋದಾಗಿ ಹೇಳಿದ್ದ. ಹೀಗಾಗಿ ಮೂವರು ಕಿಡ್ನಾಪರ್ಸ್ ಬಸವರಾಜ್ನನ್ನ ಮಾನ್ವಿ ಬಸ್ ನಿಲ್ದಾಣಕ್ಕೆ ಕರ್ಕೊಂಡು ಬಂದಿದ್ರು. ಬಸ್ ಹತ್ತಿಸಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂದುಕೊಂಡಿದ್ರು. ಆದರೆ ಕಿಡ್ನಾಪರ್ಸ್ ಬರ್ತಾಗಿದ್ದಂತೆ ಮಾನ್ವಿ ಪೊಲೀಸರು ಕೂಡ ಟವರ್ ಲೊಕೇಶನ್ ಟ್ರೇಸ್ ಮಾಡಿ ಮೂವರನ್ನ ಬಸ್ ಸ್ಟಾಪಿನಲ್ಲೇ ಬಂಧಿಸ್ತಾರೆ. ಒಂದು ಹಣದ ವಿಷಯವಾಗಿ ಇವರನ್ನ ಕರೆದುಕೊಂಡು ಹೋಗಿರ್ತಾರೆ. 3 ಜನ ಅಂತ ಕಂಡು ಬಂದಿರುತ್ತದೆ. ಈ 3 ಜನನ ನಾವು ಹುಡುಕೊಂಡು ಸದರಿ ಅವರನ್ನ ವಶಕ್ಕೆ ತಗೊಂತೀವಿ. ಆ್ಯಂಡ್ ಅವರು ಬಸಪ್ಪ ಅವರನ್ನ ಅವರು ವಾಪಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಈ 3 ಜನ ಆರೋಪಿ ಹೆಸರು ಆಂಜನೇಯ ತಂದೆ ಗೋವಿಂದಯ್ಯ, ರಮೇಶ್ ತಂದೆ ಹನುಮಂತ ಹಾಗೂ ಮಾರುತಿ ತಂದೆ ಆಂಜನೇಯ. ಈ 3 ಜನ ನಾವು ವಶಕ್ಕೆ ತಗೊಂಡು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ರಿಮಾಂಡ್ ಅರ್ಜಿ ಅಪ್ಲಿಕೇಶನ್ ಥ್ರೂ. ಆ್ಯಂಡ್ ಅವರನ್ನ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದರು. ಈ ಮೂವರು ಕಿಡ್ನಾಪರ್ ಸಿಕ್ತಾಗಿದ್ದಂತೆ ಬಸವರಾಜ್ ಸೇಫ್ ಆಗಿ ಮನೆಗೆ ಹೋಗಿದ್ದ. ನಂತರ ಪೊಲೀಸರು ಕಿಡ್ನಾಪರ್ಸ್ ಹಿಂದೆ ಇರೋದು ಯಾರು ಅಂತ ವಿಚಾರಣೆ ಮಾಡ್ತಾರೆ. ಹಾಗಾಗಿ ಕಿರಾತಕ ಶೇಖರ್ ಗೌಡ ಆಗಿರೋದು ಗೊತ್ತಾಗಿದೆ. ನಿಧಿ ವಿಷಯ ಹೊರ ಬಂದಿದೆ. ನಿಧಿ ಮಾರಾಟ ಮಾಡಿರೋ ಹಣ ಆಗಿದೆ. ಆ ಹಣ ಕಿತ್ಕೊಳ್ಳೋಣ ಅಂದುಕೊಂಡಿದ್ದ. ಆದರೆ ಈ ಬಸವರಾಜ್ಗೆ ಯಾವುದೇ ನಿಧಿ ಸಿಕ್ಕಿರ್ಲಿಲ್ಲ. ಬದಲಿಗೆ ಕೂಡಿಟ್ಟಿದ್ದ ಹಣದಲ್ಲೇ ಬೆಂದಾಸಾಗಿ ಜೀವನ ಮಾಡೋಕೆ ಮುಂದಾಗಿದ್ದ. ಅಲ್ಲೇ ಪೊಲೀಸರು ಅದೊಬ್ಬನನ್ನ ವಶಕ್ಕೆ ಪಡ್ಕೊಂಡಿದ್ರು. ಬುದ್ಧಿ ಹೇಳಿ ಮನೆ ಕಳುಹಿಸ್ತೀವಿ ಅಂತ ಕರ್ಕೊಂಡು ಹೋಗಿದ್ರು. ಆದ್ರೆ ಆತ ಸೇರಿದ್ದು ಮಾತ್ರ ಮಸಣ. ಆ ಸಾವು ಪೊಲೀಸರಿಗೆ ಆಪತ್ತು ತಂದಿದ್ದು ಹೇಗೆ, ಅಸಲಿಗೆ ಆಗಿದ್ದೇನು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಟೇಕ್ ಎ ಶಾರ್ಟ್ ಬ್ರೇಕ್.